So hello dear students, let us continue our discussion on atoms. So last class ಅಲ್ಲಿ ಏನು ಕಲ್ತಿದ್ರಿ ನೋಡಿ, ಎನರ್ಜಿ the derivation ಮಾಡಿದ್ರಿ, total energy of an electron revolving in the nth stationary orbit of hydrogen and hydrogen like atoms. So ನಿಮ್ಗೆ ಹೈಡ್ರೋಜನ್ ಆಟಮ್ಗೆ ಏನು ಎಕ್ಸ್ಪ್ರೆಷನ್ ಬಂತು, En equals minus 13.6 eV by n square. So n ಅಂದರೆ the principal quantum number ಅಂತ ಕರಿತೀವಿ ಅಥವಾ ಆರ್ಬಿಟ್ ನಂಬರ್. ಸೊ ಈಗ ಫಸ್ಟ್ ಸ್ಟೇಷನರಿ ಸ್ಟೇಟ್ದು ಎನರ್ಜಿ ಬೇಕಾ, ಎನ್ಗೆ 1 ಕೊಡಿ, ಆಗ ನಿಮ್ಗೆ minus 13.6 eV ಬರುತ್ತೆ. ಸೊ ಇದೇ ನಮ್ಮ ಫಸ್ಟ್ ಸ್ಟೇಷನರಿ ಆರ್ಬಿಟ್. ನಿಮ್ಗೀಗ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ದು ಎನರ್ಜಿ ಬೇಕಾ, ಎನ್ಗೆ 2 ಕೊಡಿ, ಆಗ minus 3.5 eV ಬರುತ್ತೆ. ಸೊ ಇದೇ ನಮ್ಮ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್. ಥರ್ಡ್ ಸ್ಟೇಷನರಿ ಆರ್ಬಿಟ್ದು ಅದೇ ಥರ ಎನರ್ಜಿ minus 1.5 eV ಬರುತ್ತೆ. ಫೋರ್ತ್ ಸ್ಟೇಷನರಿ ಆರ್ಬಿಟ್, ಇದು ಫಿಫ್ತ್ ಸ್ಟೇಷನರಿ ಆರ್ಬಿಟ್, ಆ ಥರ ಹೋಗ್ತಾ ಇರುತ್ತೆ. ಸೊ ಕೊನೆಗೆ ಇನ್ಫೈನೈಟ್ ಸ್ಟೇಷನರಿ ಆರ್ಬಿಟ್ದು ಎನರ್ಜಿ 0. ಸೊ ಅದರ ಮೇಲೆ ಎನರ್ಜಿಗಳು ಅದನ್ನ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಎಲೆಕ್ಟ್ರಾನು ಹೈಡ್ರೋಜನ್ ಆಟಮಿಂದ ಫ್ರೀ ಆಗ್ಬಿಡ್ತು ಅಂತ. ಎಲೆಕ್ಟ್ರಾನ್ ಏನಾದ್ರು ಇದಕ್ಕಿಂತ ಮೇಲೆ ಎನರ್ಜಿ ಪಡ್ಕೊಂಡ್ರೆ ಅದು ಹೈಡ್ರೋಜನ್ ಆಟಮಿಂದ ಫ್ರೀ ಆಗೋಯ್ತು. ದಟ್ ಇಸ್ ಕಾಲ್ಡ್ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್ ಆ್ಯಂಡ್ ಆಟಮ್ ಇಸ್ ಸೆಟ್ ಟು ಬಿ ಅಯನೈಸ್ಡ್. ಸೊ ಇದು ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದು, ಓಕೆನಾ? ಸೊ ಈ ಕ್ಲಾಸಲ್ಲಿ ಏನು ಕಲಿತೀರಾ ನೋಡಿ. ಇನ್ ದಿಸ್ ಕ್ಲಾಸ್ ಯು ವಿಲ್ ಎಕ್ಸ್ಪ್ಲೇನ್ ಅಬೌಟ್, ಯು ಲರ್ನ್ ಅಬೌಟ್ ಹೈಡ್ರೋಜನ್ ಸ್ಪೆಕ್ಟ್ರಮ್, ಓಕೆನಾ? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಬಿ ಲರ್ನ್ಡ್. ಸೊ ಯಾವುದೇ ಮಾಡೆಲ್ ಆಫ್ ದ ಆಟಮ್ ಇರ್ಬೋದು, ಅದು ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಮಾಡೆಲ್ನ ನಾವು ಆಕ್ಸೆಪ್ಟ್ ಮಾಡ್ಬೋದು, ಓಕೆನಾ? ಸೊ ನಾವೀಗ 3 ಮಾಡಲ್ಸ್ ಆಫ್ ಎನ್ ಆಟಮ್ಸ್ ಓದಿದ್ರಿ. ಥಾಮ್ಸನ್ಸ್ ಮಾಡೆಲ್ ಆಫ್ ಎನ್ ಆಟಮ್, ರದರ್ಫರ್ಡ್ಸ್ ಮಾಡೆಲ್ ಆಟಮ್ ಆ್ಯಂಡ್ ಬೋರ್ಸ್ ಮಾಡೆಲ್ ಆಫ್ ಎನ್ ಆಟಮ್. ಸೊ ನಮ್ಮ ಥಾಮ್ಸನ್ಸ್ ಮಾಡೆಲ್ ಮತ್ತು ರದರ್ಫರ್ಡ್ಸ್ ಮಾಡೆಲ್ ಆಫ್ ದಿ ಆಟಮ್ಸ್ ದೇ ಡಿಡೆಂಟ್ ಎಕ್ಸ್ಪ್ಲೇನ್ ಹೈಡ್ರೋಜನ್ ಸ್ಪೆಕ್ಟ್ರಮ್. ನಮ್ಮ ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿರೋ ಆ ವೇರಿಯಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದು ವೇವ್ಲೆನ್ಸ್ ಹೆಂಗೆ ಬರುತ್ತೆ ಅಂತ ಥಾಮ್ಸನ್ಸ್ ಮಾಡಲು ಮತ್ತು ಬೋರ್ಸ್ ಮಾಡಲ್ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಓಕೆ, ಸಾರಿ, ಥಾಮ್ಸನ್ಸ್ ಮಾಡಲ್ ಮತ್ತು ರದರ್ಫರ್ಡ್ಸ್ ಮಾಡಲ್ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಫಸ್ಟ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ ನೋಡೋಣ. ಆಮೇಲೆ ನಮ್ಮ ಬೋರ್ಸ್ ಮಾಡಲ್ ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೇನ್ ಮಾಡುತ್ತಾ ಮಾಡಲ್ವಾ ಅಂತ ಲೆಟ್ ಅಸ್ ಚೆಕ್. ಸೊ ದ್ಯಾಟ್ ಇಸ್ ದ ಟೆಸ್ಟ್, ಓಕೆ? ಸೊ ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಹೈಡ್ರೋಜನ್ ಸ್ಪೆಕ್ಟ್ರಮ್. So before going to hydrogen spectrum, let us understand what is a spectrum, okay na? So spectrum andre ಏನು? So spectrum ಅಂದರೆ ಈಗ ಸಪೋಸ್ ನಮ್ಮ ಹತ್ರ ಮೆನಿ ಡಿಫ್ರೆಂಟ್ ವೇವ್ಲೆನ್ಸ್ ಇರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದ್ದರೆ, ಒಂದು ವೇಳೆ ನಾವೇನಾದ್ರು ಆ ವೇವ್ಲೆನ್ಸ್ನ ಸಪ್ರೇಟ್ ಮಾಡಿಬಿಟ್ರೆ ಇದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ವಿ ಹ್ಯಾಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಲೆನ್ಸ್ ಆಫ್ ಡಿಫ್ರೆಂಟ್ ರೇಡಿಯೇಷನ್ಸ್, ಅವೆಲ್ಲ ಒಟ್ಟಿಗೆ ಬರ್ತಾ ಇದ್ವು. ಈಗ ನಮ್ಮ ಹತ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇತ್ತು, ಹಲವಾರು ವೇವ್ಲೆನ್ಸ್ಗಳು ಏನಾಗಿದ್ವು, ಇದರಲ್ಲಿ ಹಲವಾರು ವೇವ್ಲೆನ್ಸ್ ಒಟ್ಟಿಗೆ ಬರ್ತಾ ಇದ್ದಾವೆ. ದೇ ಹ್ಯಾವ್ ಮಿಕ್ಸ್ಡ್ ಅನ್ಕೋಬಹುದು. ಬಟ್ ನಾನೇನು ಮಾಡಿದ್ರೆ ಇವೆಲ್ಲ ವೇವ್ಲೆನ್ಸ್ನ ಸಪ್ರೇಟಾಗಿ ಒಂದೊಂದು ಜಾಗಕ್ಕೆ ಒಂದೊಂದು ವೇವ್ಲೆನ್ಸ್ನ ಕಳಿಸಿದ್ರೆ ಅದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ, ಓಕೆನಾ? ಸೊ ಈ ಕೆಲಸ ಮಾಡೋದು ಯಾರು? ಸ್ಪೆಕ್ಟ್ರೋಮೀಟರ್ ಅನ್ನೋ ಡಿವೈಸ್. ಸೊ ಸ್ಪೆಕ್ಟ್ರೋಮೀಟರ್ ಏನು ಮಾಡುತ್ತೆ, ಕಾಂಪೋಸಿಟ್ ರೇಡಿಯೇಷನ್ ಅಲ್ಲಿರೋ ಹಲವಾರು ವೇವ್ಲೆಂತ್ಗಳನ್ನು ಬೇರೆ ಬೇರೆ ಜಾಗಗಳಿಗೆ ಇಡ್ತಾ ಹೋಗುತ್ತೆ. ಆಗ ನಮಗೆ ಸಿಗೋದೆ ಸ್ಪೆಕ್ಟ್ರಮ್, ಓಕೆ? ಸೊ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ ನೋಡೋಣ. ಹೇಗೆ ನಾವು ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಪಡಿಬಹುದು? ಸೊ ಟೇಕ್ ಹೈಡ್ರೋಜನ್ ಗ್ಯಾಸ್ ಎಟ್ ಎ ವೆರಿ ಲೋ ಪ್ರೆಷರ್ ಇನ್ ಎ ಟ್ಯೂಬ್. ಸೊ ಒಂದು ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ ತಗೊಳ್ಳಿ, ವೆರಿ ವೆರಿ ಲೋ ಪ್ರೆಷರಲ್ಲಿ. ಆಮೇಲೆ ಆ ಟ್ಯೂಬ್ ಒಳಗೆ ಎಲೆಕ್ಟ್ರೋಡ್ಸ್ನ ಹಾಕಿ, ಆ ಎಲೆಕ್ಟ್ರೋಡ್ಸ್ಗೆ ವೆರಿ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಡಿ. ವೆರಿ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಲೈಕ್ 10,000 ವೋಲ್ಟ್. ಆಗೇನಾಗುತ್ತೆ ಅಂದರೆ ಸ್ಟಾರ್ಟ್ ಗೆಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಫ್ರಮ್ ದ ಗ್ಲಾಸ್ ಟ್ಯೂಬ್, ಆರ್ ಹೈಡ್ರೋಜನ್ ಗ್ಯಾಸ್ ಸ್ಟಾರ್ಟ್ಸ್ ಎಮಿಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಸೊ ಯಾಕೆ ಈ ಥರ ಆಯಿತು ಅಂದರೆ, ಸೊ ನಮ್ಮ ಹೈಡ್ರೋಜನ್ ಆಟಮ್ಸ್ಗಳು ಈ ಹೈ ಪೊಟೆನ್ಷಿಯಲ್ ಕೊಡೋ ಮುಂಚೆ ಅವು ಲೋಯರ್ ಎನರ್ಜಿ ಸ್ಟೇಟ್ಸಲ್ಲಿ ಇರ್ತವೆ, ಗ್ರೌಂಡ್ ಸ್ಟೇಟ್ಸ್ ವಿಚ್ ಆರ್ ಸ್ಟೇಬಲ್. ಸೊ ಡ್ಯೂ ಟು ದಿ ಅಪ್ಲಿಕೇಶನ್ ಆಫ್ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಆ ಆಟಮ್ಸ್ಗಳು ದೇ ಜಂಪ್ ಫ್ರಮ್ ಲೋಯರ್ ಎನರ್ಜಿ ಸ್ಟೇಟ್ಸ್ ಟು ಹೈಯರ್ ಎನರ್ಜಿ ಸ್ಟೇಟ್ಸ್.
ಓಕೆನಾ. ಬಟ್ ಎನಿಥಿಂಗ್ ಡಸಂಟ್ ರಿಮೈನ್ ಲಾಂಗರ್ ಇನ್ ಹೈಯರ್ ಎನರ್ಜಿ ಸ್ಟೇಟ್ಸ್. ನಿಮ್ಮ ಕೆಮಿಸ್ಟ್ರಿಯಲ್ಲಿ ಓದಿರ್ತೀರ, ದೇ ಫಾಲ್ ಬ್ಯಾಕ್ ಟು ದ ಲೋಯರ್ ಎನರ್ಜಿ ಸ್ಟೇಟ್ಸ್ ಬೈ ಎಮಿಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಸೊ ಇದೇ ಆಗ್ತಾ ಇರೋದಲ್ಲಿ. ಸೊ ಇದನ್ನೇ ಇನ್ ಡೀಟೇಲ್ ಯು ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಓಕೆ. ಸೊ ಈಗ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಸ್ಪೆಕ್ಟ್ರೋಮೀಟರ್ ಒಳಗೆ ಕಳಿಸಿ. ಓಕೆ. ಸೊ ಆಗ ನಮ್ಮ ಸ್ಪೆಕ್ಟ್ರೋಮೀಟರ್ ಏನು ಮಾಡುತ್ತೆ ಅಂದರೆ ಆ ರೇಡಿಯೇಷನ್ಸ್ದು ಸ್ಪೆಕ್ಟ್ರಮ್ ಕೊಡುತ್ತೆ. ಸೊ ವಾಟ್ ಈಸ್ ದಟ್ ಸ್ಪೆಕ್ಟ್ರಮ್ ಅಂದರೆ ಆ ರೇಡಿಯೇಷನ್ಸ್, ಈಗ ಈ ರೇಡಿಯೇಷನ್ಸಲ್ಲಿ ಹಲವಾರು ವೇವ್ಲೆನ್ಸ್ಗಳಿರ್ಬೋದು. ಸೊ ನಮ್ಮ ಸ್ಪೆಕ್ಟ್ರೋಮೀಟರ್ ಆ ಹಲವಾರು ವೇವ್ಲೆನ್ಸ್ಗಳನ್ನ ಬೇರೆ ಬೇರೆ ವೇವ್ಲೆನ್ಸ್ಗಳನ್ನ ಬೇರೆ ಬೇರೆ ಜಾಗಕ್ಕೆ ಇಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಪೆಕ್ಟ್ರಮ್. ಇದೇ ನಮ್ಮ ಸ್ಪೆಕ್ಟ್ರೋಮೀಟರ್ ಮಾಡೋ ಕೆಲಸ. ಓಕೆನಾ. ಇನ್ನೊಂದು ಎಕ್ಸಾಂಪಲ್ ಕೊಡೋಣ ನೋಡಿ, ಸ್ಪೆಕ್ಟ್ರಮ್ ಅಂದರೆ ಏನು ಅಂತ. ಸೊ ಟೇಕ್ ಎ ಪ್ರಿಸಮ್. ಈ ಪ್ರಿಸಮ್ ಮೇಲೆ ಸನ್ಲೈಟ್ನ ಬೀಳಿಸಿ. ಸನ್ಲೈಟ್ ನಿಮಗೆ ಗೊತ್ತು, ಇಟ್ಸ್ ಎ ಮಿಕ್ಸ್ಚರ್ ಆಫ್ ಮೆನಿ ವೇವ್ಲೆಂತ್ಸ್. ತುಂಬ ವೇವ್ಲೆಂತ್ಗಳು ಇರ್ತಾವೆ ಸನ್ಲೈಟಲ್ಲಿ. ಅವು ಅದನ್ನೇ ಕಾಂಪೋಸಿಟ್ ಲೈಟ್ ಅಂತಲೂ ಕರೀತಾರೆ. ಇಟ್ ಕಂಟೈನ್ಸ್ ಮೆನಿ ವೇವ್ಲೆಂತ್ಸ್. ಸೊ ಸನ್ಲೈಟ್ ಸ್ಪೆಕ್ಟ್ರೋಮೀಟರ್ ಮೇಲೆ ಸನ್ಲೈಟ್ ಪ್ರಿಸಮ್ ಮೇಲೆ ಬಿದ್ದಾಗ ಏನಾಗುತ್ತೆ ನೋಡಿ, ಆ ಬೇರೆ ಬೇರೆ ವೇವ್ಲೆನ್ಸ್ಗಳು ಸ್ಪ್ಲಿಟ್ ಆಗ್ತಾವೆ ಪ್ರಿಸಮ್ ಒಳಗೆ. ಸೊ ಸ್ಪ್ಲಿಟ್ ಆಗಿ ಅವೆಲ್ಲ ಹೊರಗಡೆನೂ ಸ್ಪ್ಲಿಟ್ ಆಗಿ ಹೊರಗಡೆ ಬರ್ತವೆ. ಸೊ ಈ ಒಂದು ಶೀಟ್ ಮೇಲೆ ಪ್ರಿಸಮಿಂದ ಬರ್ತಾ ಇರೋವಂಥ ಎಮರ್ಜೆಂಟ್ ಲೈಟ್ನ ಒಂದು ಶೀಟ್ ಮೇಲೆ ಬೀಳ್ಸಿದ್ರೆ ಆ ಶೀಟ್ ಮೇಲೆ ಏನು ನೋಡ್ತೀರಾ ನೋಡಿ ನೀವು, 7 ಗ್ರೂಪ್ ಆಫ್ ಕಲರ್ಸ್ ನೋಡ್ತೀರಾ. ವಿಬ್ಗಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಕೆನಾ. ಸೊ ನೋಡಿ ನಮ್ಮ ಪ್ರಿಸಮ್ ಏನು ಮಾಡಿದೆ. ಸೊ ಮುಂಚೆ ಸನ್ಲೈಟಲ್ಲಿ ಎಲ್ಲ ಕಲರ್ಸ್ಗಳು ಮಿಕ್ಸ್ ಆಗಿತ್ತು, ಮೆನಿ ವೇವ್ಲೆನ್ಸ್. ಆ ಪ್ರಿಸಮ್ ಆ ಹಲವಾರು ವೇವ್ಲೆನ್ಸ್ಗಳನ್ನ ಬೇರೆ ಬೇರೆ ಮಾಡ್ತು ನೋಡಿ. ಸೊ ಆಮೇಲೆ ನಿಮ್ಗೇನು ಸಿಕ್ಕಿದ್ದು ಅದೇ ಸ್ಪೆಕ್ಟ್ರಮ್. ಸೊ ಲೀಸ್ಟ್ ವೇವ್ಲೆಂತ್ ವೈಲೆಟ್, ಅದು ಕೆಳಗಡೆ ಇರುತ್ತೆ. ಅದಕ್ಕಿಂತ ಚೂರು ಜಾಸ್ತಿ ವೇವ್ಲೆಂತ್ ಇಂಡಿಗೋ, ಅದು ಅದ್ರ ಮೇಲಿರುತ್ತೆ ಆ ಶೀಟ್ ಮೇಲೆ. ಅದಕ್ಕಿಂತ ಜಾಸ್ತಿ ಇರೋ ವೇವ್ಲೆಂತ್ ಬ್ಲೂ ಇನ್ನೂ ಮೇಲಿರುತ್ತೆ. ಅದಕ್ಕಿಂತ ಜಾಸ್ತಿ ಇರೋ ವೇವ್ಲೆಂತ್ ಗ್ರೀನ್ ಇನ್ನೂ ಮೇಲಿರುತ್ತೆ. ಅದಕ್ಕಿಂತ ಜಾಸ್ತಿ ವೇವ್ಲೆಂತ್ ಯೆಲ್ಲೋ ಇನ್ನೂ ಮೇಲಿರುತ್ತೆ. ಅದಕ್ಕಿಂತ ಜಾಸ್ತಿ ಇರೋ ವೇವ್ಲೆಂತ್ ಆರೆಂಜ್ ಇನ್ನೂ ಮೇಲಿರುತ್ತೆ. ದ ಹೈಯೆಸ್ಟ್ ವೇವ್ಲೆಂತ್ ರೆಡ್ ಫುಲ್ ಟಾಪಲ್ಲಿರುತ್ತೆ. ಸೊ ಇದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರೆಯೋದು. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಈ ಥರ ನಾವು ವಿಬ್ಗಯಾರ್ನ ನೋಡ್ಬೋದು ನೋಡಿ. One minute. Again I will write violet, indigo, blue, green, yellow, orange, red ನೋಡಿ ವಿಬ್ಗಯಾರ್. ಸೊ ಇದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರೆಯೋದು. ಓಕೆನಾ. ಸೊ ಸಿಮಿಲರ್ಲಿ ನಮ್ಮ ಗ್ಲಾಸ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ ತಗೊಂಡು ಅಟ್ ಅ ಲೋ ಪ್ರೆಷರ್ ಅದ್ರ ಮಧ್ಯೆ ಆ ಗ್ಲಾಸ್ ಟ್ಯೂಬ್ ಒಳಗೆ 2 ಎಲೆಕ್ಟ್ರೋಡ್ಸ್ ಹಾಕಿ ವೆರಿ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಾಗ ಅದರಿಂದ ಗ್ಲಾಸ್ ಟ್ಯೂಬಿಂದ ಬರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ನಾವು ಒಂದು ಸ್ಪೆಕ್ಟ್ರೋಮೀಟರ್ ಒಳಗೆ ಕಳಿಸ್ತೀವಿ. ಈಗ ಆ ಸ್ಪೆಕ್ಟ್ರೋಮೀಟರ್ ನಮಗೆ ಸ್ಪೆಕ್ಟ್ರಮ್ ಕೊಡುತ್ತೆ. ಸೊ ಅದನ್ನೇ ದ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕರೆಯೋದು. ಅದು ಹೇಗಿರುತ್ತೆ ಅಂತ ನೋಡೋಣ. ಸೊ ದಿಸ್ ಇಸ್ ಅವರ್ ಹೈಡ್ರೋಜನ್ ಸ್ಪೆಕ್ಟ್ರಮ್. ಸೊ ಹೈಡ್ರೋಜನ್ ಸ್ಪೆಕ್ಟ್ರಮ್ ಹೇಗಿರುತ್ತೆ ನೋಡಿ, ಇಟ್ ಕನ್ಸಿಸ್ಟ್ ಆಫ್ ಗ್ರೂಪ್ಸ್ ಆಫ್ ಲೈನ್ಸ್. ಓಕೆನಾ. ಸೊ ಇದು ಮೊದಲನೇ ಗ್ರೂಪ್ ಆಫ್ ಲೈನ್ಸ್ ಹ್ಯಾವಿಂಗ್ ಲೋಯೆಸ್ಟ್ ವೇವ್ ಲೆಂತ್. ಸೊ ಇದನ್ನೇ ಏನಂತ ಕರಿತೀವಿ ನಾವು, ಲೈಮ್ಯಾನ್ ಸೀರೀಸ್ ಅಂತ ಕರಿತೀವಿ. ಇದು ನೋಡಿ, ಇದಕ್ಕಿಂತ ಜಾಸ್ತಿ ಇರೋ ವೇವ್ ಲೆಂತ್ ಅನದರ್ ಸೆಕೆಂಡ್ ಗ್ರೂಪ್ ಆಫ್ ಲೈನ್ಸ್, ದೇ ಆರ್ ಕಾಲ್ಡ್ ಅಸ್ ಬಾಮರ್ ಸೀರೀಸ್. ಓಕೆನಾ. ಸೊ ಯು ಹ್ಯಾವ್ the third group of lines which are having still higher wavelength than these two, that is Pascal series, then bracket series, and the last group of lines Fund series. Okay.
ಸೊ ಈಚ್ ಗ್ರೂಪ್ ಆಫ್ ಲೈನ್ಸ್ ಈಸ್ ಕಾಲ್ಡ್ ಸೀರೀಸ್. ನೋಡಿ, ಇದೊಂದು ಸೀರೀಸು, ಇದು ಇನ್ನೊಂದು ಸೀರೀಸ್, ಇದು ಇನ್ನೊಂದು ಸೀರೀಸು, ಇದು ಇನ್ನೊಂದು ಸೀರೀಸು, ಇದು ಇನ್ನೊಂದು ಸೀರೀಸ್. ಓಕೆನಾ? ಈಗ ನಾವು ಲೆಟ್ ಅಸ್ ಗೋ ಇನ್ ಟು ಒನ್ ಸೀರೀಸ್. ಈಗ ಲೈಮ್ಯಾನ್ ಸೀರೀಸ್ ಒಳಗೆ ಹೋಗಿ, ಅಂದರೆ ಅದು ಹೆಂಗಿರುತ್ತೆ ನೋಡಿ. ಸೊ ಇದು ಫಸ್ಟ್ ಲೈನ್ ಅಂತ ಕರಿಬೇಕು ಇದನ್ನ ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಫಿಫ್ತ್ ಲೈನ್. ನೋಡಿ, ಲೈನ್ಗಳ ಮಧ್ಯೆ ಗ್ಯಾಪ್ ತುಂಬ ಚಿಕ್ಕದಾಗ್ತಾ ಹೋಗ್ತಾ ಇದೆ. ನೋಡಿ, ಈಗ ಇಷ್ಟಿತ್ತು ಗ್ಯಾಪ್, ಈಗ ಇಷ್ಟಾಯ್ತು, ಇಷ್ಟಾಯ್ತು, ಇಷ್ಟಾಯಿತು. ಸೊ ನೀವು ಜಾಸ್ತಿ ಹೆಚ್ಚು ಲೈನ್ಸ್ಗಳಲ್ಲಿ ಹೋದರೆ ಒಂದೇ ಸೀರೀಸಲ್ಲಿ ಮುಂದೆ ಮುಂದೆ ಹೋದರೆ ಲೈನ್ಗಳು, ಆ ಲೈನ್ಗಳ ಮಧ್ಯೆ ಗ್ಯಾಪ್ ಚಿಕ್ಕದಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇನ್ನು ಮುಂದೆ ಭಾರಿ ಸಣ್ಣ ಗ್ಯಾಪ್ ಇದೆ, ಅದಕ್ಕೆ ನಾನು ಶೇಡ್ ಮಾಡಿಬಿಟ್ಟಿದ್ದೀನಿ. ಕೊನೆಗೊಂದು ಲೈನ್ದು ಸಿಗುತ್ತೆ, ಅದನ್ನೇ ಸೀರೀಸ್ ಲಿಮಿಟ್ ಅಂತ ಕರಿತೀರ. ಓಕೆನಾ? ಸೊ ಸೀರೀಸ್ ಲಿಮಿಟ್ಗೆ ದ ಲೋಯೆಸ್ಟ್ ವೇವ್ ಲೆಂತ್ ಇರುತ್ತೆ ಇನ್ ದಟ್ ಸೀರೀಸ್, ರಿಮೆಂಬರ್. ಓಕೆ, ಅದೇ ಥರ ಈಗ ಬಾಮರ್ ಸೀರೀಸ್ಗೆ ಬನ್ನಿ. ಇದು ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಫಿಫ್ತ್ ಲೈನ್. ಆಮೇಲೆ ನೋಡಿ, ಲೈನ್ಗಳ ಮಧ್ಯೆ ಗ್ಯಾಪ್ ತುಂಬ ಚಿಕ್ಕದಾಗ್ತಾ ಹೋಗ್ತಾ ಇದೆ, ಅದಕ್ಕೆ ನಾನು ಶೇಡ್ ಮಾಡಿಬಿಟ್ಟಿದ್ದೀನಿ. ಕೊನೆಗೆ ಸಿಗೋ ಲೈನ್ ನೋಡಿ, ಇದನ್ನೇ ಏನಂತ ಕರಿತೀರ? ಸೀರೀಸ್ ಲಿಮಿಟ್ ಆಫ್ ಬಾಮರ್ ಸೀರೀಸ್. ಓಕೆನಾ? ಸೊ ಅದೇ ಥರ ಪ್ಯಾಸ್ಕನ್ ಸೀರೀಸು ಸಿಮಿಲರ್ ಇದೇ ಥರ ಇರುತ್ತೆ. ಬ್ರ್ಯಾಕೆಟ್ ಸೀರೀಸು ಸೇಮ್ ಸಿಮಿಲರ್ ಟು ಆಲ್ ದ ಅದರ್ ಸೀರೀಸ್, ಆ್ಯಂಡ್ ಫಂಡ್ ಸೀರೀಸ್ ಕೂಡ. ಓಕೆನಾ? ಸೊ ಲೈಮ್ಯಾನ್ ಸೀರೀಸ್ ಈಸ್ ದ ಸೀರೀಸ್ ಆಫ್ ಲೋಯೆಸ್ಟ್ ವೇವ್ ಲೆಂತ್. ಓಕೆನಾ? ಇಲ್ಲಿ ನೋಡಿ, ಹಿಂಗೆ ಹೋದರೆ ನೀವು ವೇವ್ ಲೆಂತ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಲೈಮ್ಯಾನಿಂದ ಫಂಡ್ ಕಡೆ ಹೋಗ್ತಾ ಇದ್ರೆ ನಾನು ವೇವ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾದ್ಮೇಲೆ ಲೋಯೆಸ್ಟ್ ವೇವ್ ಲೆಂತ್ದು ಸೀರೀಸ್ ಯಾವುದು? ಲೈಮ್ಯಾನ್ ಸೀರೀಸ್. ಓಕೆನಾ? ಸೊ ದಿಸ್ ಇಸ್ ದ ಫಸ್ಟ್ ಲೈನ್ ಆಫ್ ಲೈಮ್ಯಾನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಫಿಫ್ತ್ ಲೈನ್. Then the lines are very very close to each other, so I have written in shaded. The last line is series limit. So series limit ಪ್ರತಿಯೊಂದು ಸೀರೀಸ್ದಲ್ಲೂ ಅತಿ ಕಮ್ಮಿ ಇರೋ ವೇವ್ ಲೆಂತಿನ ಲೈನು. ಸೊ ಲೈಮ್ಯಾನ್ ಸೀರೀಸಲ್ಲಿ ಅತಿ ಕಮ್ಮಿ ಇರೋ ವೇವ್ ಲೆಂತ್ ಲೈನ್ ಯಾವುದು ಅಂದರೆ ಸೀರೀಸ್ ಲಿಮಿಟ್ ಆಫ್ ಲೈಮ್ಯಾನ್ ಸೀರೀಸ್, ಅಥವಾ ಲಾಸ್ಟ್ ಲೈನ್ ಅಂತಲೂ ಕರಿಬೋದು. ಅದೇ ಥರ ನೋಡಿ, ಬಾಮರ್ ಸೀರೀಸ್ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಫಿಫ್ತ್ ಲೈನ್, ಹಂಗೆ ಸೀರೀಸ್ ಲಿಮಿಟ್ ಆಫ್ ಬಾಮರ್. ಸೊ ಸೀರೀಸ್ ಲಿಮಿಟ್ ಅಂದರೆ ಪ್ರತಿಯೊಂದು ಸೀರೀಸ್ಗೆ ಅತಿ ಕಡಿಮೆ ಇರೋ ಅತಿ ಕಮ್ಮಿ ವೇವ್ ಲೆಂತ್ ಇರುವಂಥ ಲೈನು, ಅದೇ ಕೊನೆ ಲೈನ್, ಅದನ್ನೇ ಸೀರೀಸ್ ಲಿಮಿಟ್ ಅಂತ ಕರೆಯೋದು. ಓಕೆನಾ? ಓಕೆ, ಸೊ ದಿಸ್ ದ ಸೀರೀಸ್ ಲಿಮಿಟ್ ಆಫ್ ಬಾಮರ್. ಸಿಮಿಲರ್ಲಿ ವಿ ಕ್ಯಾನ್ ಗೋ ಆನ್ ಸೇಯಿಂಗ್ ಫಾರ್ ಆಲ್ ದ 5 ಸೀರೀಸ್. ಸೊ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಸುಮಾರು ಪಾರ್ಟ್ಸ್ ಇದೆ, ಗೊತ್ತಲ್ವಾ ನಿಮಗೆ? ಲೈಕ್ ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ರೇಸ್, ವಿಸಿಬಲ್ ರೇಡಿಯೇಷನ್, ಯು ವಿ ರೇಸ್, ಆಮೇಲೆ ಎಕ್ಸ್ ರೇಸ್, ಗಾಮಾ ರೇಸ್. ಓಕೆನಾ? ಸೊ ಈ ನಮ್ಮ ಹೈಡ್ರೋಜನ್ ಸ್ಪೆಕ್ಟ್ರಮಿನ ಸೀರೀಸ್ಗಳು ಎಲ್ಲೆಲ್ಲಿ ಬೀಳ್ತವೆ ನೋಡೋಣ ಇನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಲೈಮ್ಯಾನ್ ಸೀರೀಸ್ ಈಸ್ ಇನ್ ದ ಅಲ್ಟ್ರಾ ವೈಲೆಟ್ ರೀಜನ್. ನೋಡಿ, ಬಾಮರ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ ಇದು ಬೋರ್ಡ್ ಎಕ್ಸಾಮ್ಗೆ. ಬಾಮರ್ ಸೀರೀಸಿನ ಲೈನ್ಗಳು ಯಾವ ರೀಜನಲ್ಲಿ ಇರ್ತವೆ? ವಿಸಿಬಲ್ ರೀಜನಲ್ಲಿ ಇರ್ತವೆ. ಅಂದರೆ ನಮ್ಮ ಲೈಟ್ ವಿಚ್ ಯೂಸ್ ಟು ಸಿ ದ ಥಿಂಗ್ಸ್ ಅರೌಂಡ್ ಅಸ್. ಅರ್ಥ ಆಯ್ತಲ್ಲ? ವಿಸಿಬಲ್ ರೀಜನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಬೆಳಕು, ಲೈಟ್. ಅದನ್ನು ಯೂಸ್ ಮಾಡ್ಕೊಂಡು ನಾವು ನಮ್ಮ ಸುತ್ತ ಇರೋ ವಸ್ತು ನೋಡ್ಬೋದಲ್ಲ. ಸೊ ಬಾಮರ್ ಸೀರೀಸ್ ವಿಸಿಬಲ್ ರೀಜನಲ್ಲೇ ಇರ್ತವೆ. ಪ್ಯಾಸ್ಕನ್ ಸೀರೀಸ್ ಇನ್ಫ್ರಾರೆಡ್ ರೀಜನಲ್ಲಿ ಇರುತ್ತೆ. ಬ್ರ್ಯಾಕೆಟ್ ಸೀರೀಸ್ ಕೂಡ ಇನ್ಫ್ರಾರೆಡ್ ರೀಜನಲ್ಲೇ ಇರುತ್ತೆ. ಫಂಡ್ ಸೀರೀಸ್ ಕೂಡ ಇನ್ಫ್ರಾರೆಡ್ ರೀಜನಲ್ಲೇ ಇರುತ್ತೆ. Okay, now you only think which was the first radiation to be discovered, which was the first series to be discovered among these 5? ಯಾವ್ದಿರ್ಬೋದು? ಇಟ್ ಇಸ್ ಬಾಮರ್. ಯಾಕಂದರೆ ಇಟ್ ಇಸ್ ಇನ್ ವಿಸಿಬಲ್ ರೀಜನ್ ಅಲ್ಲ, ನೋಡ್ಬೋದಲ್ಲ. ಅಂದರೆ ನಮ್ಗೆ ಗೊತ್ತಿರುವಂಥದ್ದಲ್ಲ, ಕಣ್ಣುಗಳು ಸೆನ್ಸ್ ಮಾಡ್ಬೋದು ವಿಸಿಬಲ್ ರೀಜನ್ನ. ಸೊ ಇದೇ ನಮ್ಮ ಫಸ್ಟ್ ಡಿಸ್ಕವರ್ ಆದಂತಹ ಸೀರೀಸ್, ಈ 5 ಸೀರೀಸ್ಗಳಲ್ಲಿ. ಓಕೆನಾ? ಸೊ ಸ್ಪೆಷಲ್ ಮೆನ್ಷನ್ ಅಬೌಟ್ ಬಾಮರ್ ಸೀರೀಸ್. ಸೊ ಮೊದಲನೇ ಲೈನ್ ಆಫ್ ಬಾಮರ್ ಸೀರೀಸ್ಗೆ ಒಂದು ಹೆಸರಿದೆ, ಅದನ್ನ ಎಚ್ ಆಲ್ಫಾ ಲೈನ್ ಅಂತ ಕರಿತೀರ, ನೆನ್ಪಿಟ್ಕೊಳ್ಳಿ. ಬಾಮರ್ಗೆ ಮಾತ್ರ. ಸೆಕೆಂಡ್ ಲೈನ್ ಆಫ್ ಬಾಮರ್ನ ಎಚ್ ಬೀಟಾ ಲೈನ್ ಅಂತ ಕರಿತೀರ. ಥರ್ಡ್ ಲೈನ್ ಆಫ್ ಬಾಮರ್ನ ಎಚ್ ಗಾಮಾ ಲೈನ್ ಅಂತ ಕರಿತೀರ. ಫೋರ್ತ್ ಲೈನ್ ಆಫ್ ಬಾಮರ್ನ ಎಚ್ ಡೆಲ್ಟಾ ಲೈನ್ ಅಂತ ಕರಿತೀರ. ಹಂಗೆ ಕೊನೆಗೆ ಯು ವಿಲ್ ಗೆಟ್ ಲಾಸ್ಟ್ ಲೈನ್ ಆಫ್ ಬಾಮರ್. ಓಕೆ,
So first 4 lines of Balmer series, first line H alpha, second line H beta, third line H gamma, fourth line H delta. So ನಾನು ನೋಡಿ ಇಲ್ಲಿ ಈ H alpha, H beta, H gamma, H delta ಅದು ಲೈನ್ಗಳ ಇದು ಕೂಡ ಬರೆದಿದ್ದೀನಿ, ವೇವ್ಲೆಂತ್ಸಿನ ವ್ಯಾಲ್ಯೂ ಕೂಡ ಬರೆದಿದ್ದೀನಿ. ಸೊ ನಮ್ಮ ಸ್ಪೆಕ್ಟ್ರೋಮೀಟ್ರ್ ಏನು ಮಾಡುತ್ತೆ, ರೇಡಿಯೇಷನ್ಸ್ನ ನಮ್ಮ ರೇಡಿಯೇಷನ್ ಎಲ್ಲರೂ ಬೇರೆ ಬೇರೆ ವೇವ್ಲೆಂತ್ಗೆ ಬೇರೆ ಬೇರೆ ಜಾಗ ಕೊಡ್ತಾ ಹೋಗುತ್ತೆ. ಹಂಗೆ ಯು ಕ್ಯಾನ್ ಮೆಷರ್ ದ ವೇವ್ಲೆಂತ್ಸ್ ಆಲ್ಸೋ ಯೂಸಿಂಗ್ ಎ ಸ್ಪೆಕ್ಟ್ರೋಮೀಟರ್. ಸೊ ಬಾಮರ್ ಸೀರೀಸ್ದು ಲೈನ್ಸ್ಗಳ ವೇವ್ಲೆಂತ್ಸ್ ಬರ್ದಿದ್ದೀನಿ ನೋಡಿ. ಫಸ್ಟ್ 4 ಲೈನ್ಸ್ದು ಅದೇ ಫಸ್ಟ್ ಲೈನ್ ಅಂದರೆ H ಆಲ್ಫಾ 656.3 ನ್ಯಾನೋಮೀಟರ್ ಇರುತ್ತೆ ಇದರ ವೇವ್ಲೆಂತು. ಈ ಲೈನ್ದು ವೇವ್ಲೆಂತು H ಬೀಟಾ 486.1 ನ್ಯಾನೋಮೀಟರ್ ಇರುತ್ತೆ, ಸೆಕೆಂಡ್ ಲೈನ್ ವೇವ್ಲೆಂತ್. ಥರ್ಡ್ ಲೈನ್ ವೇವ್ಲೆಂತ್ H ಗಾಮ 434.1 ನ್ಯಾನೋಮೀಟರ್ ಇರುತ್ತೆ. ಫೋರ್ತ್ ಲೈನಿನ ವೇವ್ಲೆಂತ್ H ಡೆಲ್ಟಾ ಅದರ ವ್ಯಾಲ್ಯೂ 400. ಫೋರ್ತ್ ಲೈನ್ನ H ಡೆಲ್ಟಾ ಅಂತ ಕರಿತೀರ, ಅದರ ವೇವ್ಲೆಂತಿನ ವ್ಯಾಲ್ಯೂ 410.2 ನ್ಯಾನೋಮೀಟರ್ ಇರುತ್ತೆ. ಓಕೆನಾ? ಸೊ ಇದು ನೋಡಿ, ದಿಸ್ ಸ್ಪೆಕ್ಟ್ರಮ್ ಈಸ್ ಮೇಡ್ ಅಪ್ ಆಫ್ ಲೈನ್ಸ್. ಸೊ ಸಚ್ ಎ ಸ್ಪೆಕ್ಟ್ರಮ್ ಈಸ್ ಕಾಲ್ಡ್ ಅಸ್ ಲೈನ್ ಸ್ಪೆಕ್ಟ್ರಮ್. ಸೊ ನೋಡಿ, ಹೈಡ್ರೋಜನ್ ಸ್ಪೆಕ್ಟ್ರಮ್ ಹೇಗಿತ್ತು, ಯು ಹ್ಯಾಡ್ ಬ್ರೈಟ್ ಲೈನ್ಸ್ ಆನ್ ಎ ಡಾರ್ಕ್ ಬ್ಯಾಕ್ಗ್ರೌಂಡ್. ಸೊ ಇವೆಲ್ಲ ಡಾರ್ಕ್ ರೀಜನ್ಗಳು. ಆ ಡಾರ್ಕ್ ರೀಜನ್ಗಳ ಮೇಲೆ ನಿಮಗೆ ಬ್ರೈಟ್ ಲೈನ್ಸ್ ಇರ್ತಾ ಇತ್ತು. ಸೊ ಲೈನ್ ಸ್ಪೆಕ್ಟ್ರಮ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಟಮ್ಸ್ ಆಫ್ ಎನ್ ಎಲಿಮೆಂಟ್. ಸೊ ಒಂದು ಎಲಿಮೆಂಟಲ್ಲಿರೋ ಆಟಮ್ಗಳು ಯಾವತ್ತು ಲೈನ್ ಸ್ಪೆಕ್ಟ್ರಮ್ನ ಕೊಡ್ತವೆ. ಓಕೆನಾ? ಸೊ ನಮ್ಮ ಹತ್ರ ಎಷ್ಟು ಐಟಮ್ಸ್ ಇದೆ, 92. ಎಷ್ಟು ಎಲಿಮೆಂಟ್ಸ್ ಇದೆ, 92 ಎಲಿಮೆಂಟ್ಸ್ ಇದೆ. ಸೊ 92 ಎಲಿಮೆಂಟ್ಸ್ಗಳು ಸಪ್ರೇಟಾಗಿ ಅವುಗಳದೇ ಆದ ಬೇರೆ ಬೇರೆ ಲೈನ್ ಸ್ಪೆಕ್ಟ್ರಮ್ ಕೊಡ್ತಾ ಹೋಗ್ತವೆ. ಸೊ ಇದು ಹೈಡ್ರೋಜನ್ ಆಟಮ್ಸ್ದು ಲೈನ್ ಸ್ಪೆಕ್ಟ್ರಮ್. ನೆಕ್ಸ್ಟ್ ಹೀಲಿಯಂ ಆಟಮ್ಸ್ ತಗೊಂಡ್ರೆ, ಅಥವಾ ಹೀಲಿಯಂ ಎಲಿಮೆಂಟ್ ಲೈನ್ ಸ್ಪೆಕ್ಟ್ರಮ್ ಬೇರೆ ಥರ ಇರುತ್ತೆ. ಲಿಥಿಯಂ ಎಲಿಮೆಂಟ್ ಲೈನ್ ಸ್ಪೆಕ್ಟ್ರಮ್ ಬೇರೆ ಥರ ಇರುತ್ತೆ. ಬೆರಿಲಿಯಮ್ದು ಲೈನ್ ಸ್ಪೆಕ್ಟ್ರಮ್ ಬೇರೆ ಥರ ಇರುತ್ತೆ. ಓಕೆನಾ? ಸೊ ಇಟ್ ಇಸ್ ಲೈಕ್ ಅವರ್ ಫಿಂಗರ್ ಪ್ರಿಂಟ್ಸ್. ಸೊ ಈಗ ನೋಡಿ, ನನಗಿರೋ ಫಿಂಗರ್ ಪ್ರಿಂಟ್ಸ್ ಇನ್ನೊಬ್ರಿಗಿರೋದಿಲ್ಲ, ಇಟ್ಸ್ ಯೂನಿಕ್ ಫಾರ್ ಮಿ. ಅದೇ ಥರ ಲೈನ್ ಸ್ಪೆಕ್ಟ್ರಮ್ ಈಸ್ ಯೂನಿಕ್ ಫಾರ್ ಈಚ್ ಎಲಿಮೆಂಟ್. ಹೈಡ್ರೋಜನ್ದು ಈ ಥರ ಇರುತ್ತೆ, ಹೀಲಿಯಮ್ದು ಬೇರೆ ಥರ ಇರುತ್ತೆ. ಓಕೆನಾ? ಬಟ್ ಹೀಲಿಯಂ ಆಟಮ್ದು ಸ್ಪೆಕ್ಟ್ರಮ್ ಬೇರೆ ಥರ ಇರುತ್ತೆ. He+ದು ಸಿಂಗಲ್ ಅಯಾನೈಸ್ಡ್ ಹೀಲಿಯಮ್ದು ಇದೇ ಥರ ಇರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಲಿಥಿಯಂ ಆಟಮ್ ಲೈನ್ ಸ್ಪೆಕ್ಟ್ರಮ್ ಬೇರೆ ಥರ ಇರುತ್ತೆ. ಬಟ್ Li2+, ಯಾಕಂದರೆ ಹೈಡ್ರೋಜನ್ ಲೈಕ್ ಆಟಮ್ ಅಲ್ಲ, ಅದು ಹೈಡ್ರೋಜನ್ ಲೈಕ್ ಅಯಾನ್, ಅದರ ಸ್ಪೆಕ್ಟ್ರಮ್ ಹಿಂಗೆ ಇರುತ್ತೆ. ಲಿಥಿಯಂ ಆಟಮ್ದು ಬೇರೆ ಥರ ಇರುತ್ತೆ. ಓಕೆನಾ? ಸೊ ಈ ಥರ ಸ್ಪೆಕ್ಟ್ರಮ್ ಹೈಡ್ರೋಜನ್ ಆಟಮ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಅಯಾನ್ಸ್ ಲೈಕ್ He+, Li2+, ಬೆರಿಲಿಯಂ 3+, ಅವಕ್ಕೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಕ್ಟ್ರಮ್ ಇದೇ ಥರ. ಅರ್ಥ ಆಯ್ತಲ್ಲ? ಸೊ ಈಗ ಯಾವುದೋ ಒಂದು ವಸ್ತು ಇತ್ತು ಅಂದ್ಕೊಳ್ಳಿ, ಆ ವಸ್ತುವಿಂದ ಒಂದು ಸ್ಪೆಕ್ಟ್ರಮ್ನ ಪ್ರಿಪೇರ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಆ ಸ್ಪೆಕ್ಟ್ರಮನ್ನು ಅದರಲ್ಲಿರೋ ಸುಮಾರು ಲೈನ್ ಸ್ಪೆಕ್ಟ್ರಮ್ಸ್ ಯಾವ್ದ್ಯಾವುದು ಅಂತ ಸಪ್ರೇಟ್ ಮಾಡಿದಾಗ ಆ ಲೈನ್ ಸ್ಪೆಕ್ಟ್ರಮ್ಗಳು ಯೂಸ್ ಮಾಡ್ಕೊಂಡು ನಾವು ಆ ವಸ್ತು ಒಳಗೆ ಯಾವ ಎಲಿಮೆಂಟ್ ಇದೆ ಅಂತ ಕಂಡುಹಿಡಿಬೋದು. ಸೊ ಇದೇ ಥರ ಸ್ಟಾರ್ಸಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಕಂಡುಹಿಡ್ದಿರೋದು ಇದೇ ಲೈನ್ ಸ್ಪೆಕ್ಟ್ರಮ್ ಯೂಸ್ ಮಾಡ್ಕೊಂಡೇನೆ. ಓಕೆನಾ? ಸೊ ಇನ್ ದ ಸ್ಟಾರ್ಸ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಇದೆ ಅಂತ ಗೊತ್ತಾಗಿದೆ. ಸೊ ಹೆಂಗೆ ಅಂದರೆ, ಆ ಸ್ಟಾರಿಂದ ಬರೋ ಲೈಟ್ನ ಸ್ಪೆಕ್ಟ್ರೋಮೀಟರ್ ಒಳಗೆ ಕಳಿಸಿ ಆ ಬರೋ ಸ್ಪೆಕ್ಟ್ರಮ್ನ ಅನಲೈಸ್ ಮಾಡ್ತಾರೆ. ಆಗ ಏನು ಕಾಣಿಸಿದೆ ಅಂದರೆ, ಆ ಸ್ಟಾರ್ದು ಸ್ಪೆಕ್ಟ್ರಮಲ್ಲಿ 2 ಸ್ಪೆಕ್ಟ್ರಮ್ಗಳು ಓವರ್ಲ್ಯಾಪ್ ಆಗಿರ್ತವೆ. ಅದನ್ನ ಸಪ್ರೇಟ್ ಮಾಡ್ತಾರೆ, ಮೆಥಡ್ಸ್ ಇದೆ ಅದಕ್ಕೆಲ್ಲ. ಸೊ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಇವೇ ಅಬೆಂಡೆಂಟಾಗಿ ಇರೋದು ಸ್ಟಾರ್ಗಳಲ್ಲಿ. ಓಕೆ? ಬಟ್ ಆಲ್ದೋ ಒಂದು ಸ್ಮಾಲ್ ಎಫೆಕ್ಟ್ ನಡೆದಿರುತ್ತೆ ಅಲ್ಲಿ, ರೆಡ್ ಶಿಫ್ಟ್ ಅಂತ. ಯಾಕಂದರೆ ತುಂಬ ದೂರದಿಂದ ಬರ್ತಾ ಇರೋದು ಲೈಟ್, ಆ್ಯಂಡ್ ಡಾಪ್ಲರ್ ಎಫೆಕ್ಟ್ ನಡೆದಿರೋದ್ರಿಂದ ಆಲ್ಮೋಸ್ಟ್ ಇದೇ ಥರ ಸ್ಪೆಕ್ಟ್ರಮ್ ಇರುತ್ತೆ. ಬಟ್ ಸ್ವಲ್ಪ ಈ ಲೈನ್ಗಳು ಶಿಫ್ಟ್ ಆಗಿರ್ತವೆ, ಅದೇ ರೆಡ್ ಶಿಫ್ಟ್ ಅಂತ ಕರೆಯೋದು. ಸೊ ದಿಸ್ ಈಸ್ ಅಬೌಟ್ ಲೈನ್ ಸ್ಪೆಕ್ಟ್ರಮ್. ಸೊ ನೌ ಲೆಟ್ ಅಸ್ ಲರ್ನ್ ಅಬೌಟ್ Rydberg's empirical formula. ಸೊ ಹೈಡ್ರೋಜನ್ ಸ್ಪೆಕ್ಟ್ರಮ್ ಗೊತ್ತಾಯಿತು. ಈ ಥರ ವೇರಿಯಸ್ ಗ್ರೂಪ್ಸ್ ಆಫ್ ಲೈನ್ಸ್ ಇರ್ತವೆ, ಅದನ್ನೇ ಸೀರೀಸ್ ಅಂತ ಕರಿತೀರ. ಸೊ ಸ್ಪೆಕ್ಟ್ರೋಮೀಟರ್ ಯೂಸ್ ಮಾಡ್ಕೊಂಡು ಈ ಲೈನ್ಗಳ ವೇವ್ಲೆಂತ್ಸ್ನ ನೀವು ಎಕ್ಸ್ಪೆರಿಮೆಂಟಲ್ಲಿ ಮೆಷರ್ ಮಾಡ್ಬೋದು. ಸೊ ಅದೇ ಬಾಮರ್ ಸೀರೀಸ್ ಲೈನ್ಸ್ದು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ಪೆರಿಮೆಂಟಲ್ರಲ್ಲಿ ಮೆಷರ್ ಮಾಡಿರೋದು. ಇದು ಮೊದಲನೇ ಲೈನ್ದು ವೇವ್ಲೆಂತು 656.3 ನ್ಯಾನೋಮೀಟರ್. ಸೆಕೆಂಡ್ ಲೈನ್ ಆಫ್ ಬಾಮರ್ದು ವೇವ್ಲೆಂತು 486.1 ನ್ಯಾನೋಮೀಟರ್. ಥರ್ಡ್ ಲೈನ್ ಆಫ್ ಬಾಮರ್ದು ವೇವ್ಲೆಂತು 434.1 ನ್ಯಾನೋಮೀಟರ್. ಫೋರ್ತ್ ಲೈನ್ ಆಫ್ ಬಾಮರ್ದು ವೇವ್ಲೆಂತು 410.1 ನ್ಯಾನೋಮೀಟರ್.
ಈಗ ರಿಡ್ಬರ್ಗ್ ಅನ್ನೋ ಸೈಂಟಿಸ್ಟ್ ಏನು ಮಾಡಿದ್ರು, ಅವರು ಒಂದು ಫಾರ್ಮುಲಾ ಕೊಟ್ಟರು. ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಮತ್ತೆ ಅದೇ ವ್ಯಾಲ್ಯೂಸ್ನ ಮತ್ತೆ ಪ್ರೊಡ್ಯೂಸ್ ಮಾಡ್ಬೋದು ಆನ್ ಎ ಪೇಪರ್. ಓಕೆ, ಸೊ ದಟ್ ಫಾರ್ಮುಲಾ ಇಸ್ ಕಾಲ್ಡ್ ಅಸ್ ರಿಡ್ಬರ್ಗ್ಸ್ ಎಂಪೈರಿಕಲ್ ಫಾರ್ಮುಲಾ. ಆ ಫಾರ್ಮುಲಾ ಹೆಂಗಿದೆ ನೋಡಿ, 1/λ = r × 1/n1² - 1/n2². ಸೊ ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್, ಆರ್ ಅನ್ನೋದು ಅದೊಂದು ಕಾನ್ಸ್ಟೆಂಟ್, ಅದು ರಿಡ್ಬರ್ಗ್ ಇಂಟ್ರೊಡ್ಯೂಸ್ ಮಾಡಿದ ಕಾನ್ಸ್ಟೆಂಟ್, ಅದನ್ನೇ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಕರಿತೀರ. ಅದರ ವ್ಯಾಲ್ಯೂ ಎಷ್ಟಿರಬೇಕು, 1.097 × 10⁻⁷ ಮೀಟರ್ ಇನ್ವರ್ಸ್ ಇರಬೇಕು, ಇಂಟು 1/n1² - 1/n2², ವೇರ್ n1 and n2 ಆರ್ ಇಂಟಿಜಿಯರ್ಸ್. ಸೊ ಈಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟಲ್ಲಿ ಮೆಷರ್ಡ್ ವ್ಯಾಲ್ಯೂಸ್ ಆಫ್ ವೇವ್ ಲೆಂತ್ನ ಮತ್ತೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀರಾ ಆನ್ ಅ ಪೇಪರ್ ಆರ್ ಇನ್ ಅ ಬುಕ್. ನೀವೇ ವರ್ಕೌಟ್ ಮಾಡಿ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀರಾ ಇದೇ ವ್ಯಾಲ್ಯೂಸ್ನ ಅನ್ನೋದನ್ನ ನೋಡಿ. ಈಗ ಫಸ್ಟ್ ನೋಡಿ ಬನ್ನಿ, ಈಗ ಲೈಮನ್ ಸೀರೀಸ್ ಬನ್ನಿ. ಸೊ ಫಾರ್ ಲೈಮನ್ ಸೀರೀಸ್ ಫಸ್ಟ್ ಲೈನ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 1 ಕೊಡಿ, n2ಗೆ 2 ಕೊಡಿ ಇನ್ ದಟ್ ಫಾರ್ಮುಲಾ. ಆಗ ನಿಮಗೆ ಫಸ್ಟ್ ಲೈನ್ದು ವೇವ್ ಲೆಂತ್ ಸಿಗುತ್ತೆ. ಓಕೆನಾ? ಅದೇ ಥರ ಸೆಕೆಂಡ್ ಲೈನ್ ಆಫ್ ಲೈಮನ್ ಬೇಕು ಅಂದರೆ ಮತ್ತೆ n1ಗೆ 1 ಕೊಡಬೇಕು, n2ಗೆ 3 ಕೊಡಿ. ಆಗ ನಿಮ್ಗೆ ಆ ಫಾರ್ಮುಲಾ ಕೊಟ್ಟರೆ ನಿಮಗೆ ಸೆಕೆಂಡ್ ಲೈನ್ ಆಫ್ ಲೈಮನ್ದು ವೇವ್ ಲೆಂತ್ ಸಿಗುತ್ತೆ. ಬೇಕಾದ್ರೆ ಮನೇಲಿ ವರ್ಕೌಟ್ ಮಾಡ್ಕೊಳ್ಳಿ. ಈಗ ಥರ್ಡ್ ಲೈನ್ ಆಫ್ ಲೈಮನ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 2 ಕೊಡಿ, n2ಗೆ ಥರ್ಡ್ ಲೈನ್ ಆಫ್ ಲೈಮನ್ಗೆ n1 1, n2ಗೆ 4. ಫೋರ್ತ್ ಲೈನ್ ಆಫ್ ಲೈಮನ್ಗೆ n1 1, n2 5 ಕೊಡಿ ಆ ಫಾರ್ಮುಲಾದಲ್ಲಿ. ಆಗ ನಿಮಗೆ ಫೋರ್ತ್ ಲೈನ್ ಆಫ್ ಲೈಮನ್ದು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಿಂಗೆ n1 1, n2 6 ಕೊಟ್ಟರೆ ಫಿಫ್ತ್ ಲೈನ್ ಆಫ್ ಲೈಮನ್ದು ವ್ಯಾಲ್ಯೂ ಸಿಗುತ್ತೆ. ಹಿಂಗೆ ನೀವು ಕಂಡುಹಿಡಿತಾ ಹೋಗ್ಬೋದು. ಓಕೆನಾ? ಕೊನೆಗೆ ಇನ್ಫೈನೈಟ್ ಲೈನ್, ಈ ಸೀರೀಸ್ ಲಿಮಿಟ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 1 ಕೊಡಿ, n2ಗೆ ಇನ್ಫಿನಿಟಿ ಕೊಡಿ. ಆಗ ನಿಮಗೆ ಕೊನೆ ಲೈನ್ ಆಫ್ ಲೈಮನ್ದು ವೇವ್ ಲೆಂತ್ ಸಿಗುತ್ತೆ. ಓಕೆನಾ? ಅದೇ ಥರ ಬಾಮರ್ ಸೀರೀಸ್ ಇನ್ನ ಲೈನ್ಗಳ ವೇವ್ ಲೆಂತ್ ಬೇಕು ಅಂದರೆ ಏನು ಮಾಡಬೇಕು, ಮೊದಲನೇ ಲೈನ್ ಆಫ್ ಬಾಮರ್ ಸೀರೀಸ್ ಬೇಕು ನಿಮಗೀಗ. ಆಗೇನು ಮಾಡಿ, n1ಗೆ 2 ಕೊಡಿ, n2 1 ಜಾಸ್ತಿಯಿಂದ ಸ್ಟಾರ್ಟ್ ಮಾಡಬೇಕು, n2 3. ಆಗ ನಿಮಗೆ ಮೊದಲನೇ ಲೈನ್ ಆಫ್ ಬಾಮರ್ದು ವೇವ್ ಲೆಂತ್ ಸಿಗುತ್ತೆ. ಈ ವ್ಯಾಲ್ಯೂ ಸಿಕ್ಬಿಡುತ್ತೆ ನಿಮಗೆ. ಈಗ ಸೆಕೆಂಡ್ ಲೈನ್ ಆಫ್ ಬಾಮರ್ದು ವೇವ್ ಲೆಂತ್ ಬೇಕಂದ್ರೆ ಬಾಮರ್ಗೆ n1ಗೆ 2 ಕೊಡಿ, n2ಗೆ 4 ಕೊಡಿ. ಅದೇ ಥರ ಥರ್ಡ್ ಲೈನ್ ಆಫ್ ಬಾಮರ್ದು ವೇವ್ ಲೆಂತ್ ಬೇಕು ಅಂದರೆ n1 2, n2 5. ಫೋರ್ತ್ ಲೈನ್ ಆಫ್ ಬಾಮರ್ದು ವೇವ್ ಲೆಂತ್ ಬೇಕು ಅಂದರೆ n1 2, n2 6. ಈ ಥರ ಸಿಗ್ತಾ ಹೋಗುತ್ತೆ ನೋಡಿ. ಸೆಕೆಂಡ್ ಲೈನ್ n1 2, n2 4. ಆಗ ನಿನಗೆ ಈ ವ್ಯಾಲ್ಯೂ ಸಿಕ್ಬಿಡುತ್ತೆ ಆ ಫಾರ್ಮುಲಾ ಕೊಟ್ಟಾಗ. ಥರ್ಡ್ ಲೈನ್ ಆಫ್ ಬಾಮರ್ದು ವೇವ್ ಲೆಂತ್ಗೆ n1 2, n2 5 ಈ ವ್ಯಾಲ್ಯೂಸ್ ಕೊಟ್ಟರೆ ಆ ಫಾರ್ಮುಲಾದಲ್ಲಿ, ಆಗ ನಿಮಗೆ ಇದು ಸಿಕ್ಬಿಡುತ್ತೆ. ಬೇಕಾದ್ರೆ ವರ್ಕ್ ಮಾಡ್ಕೊಳ್ಳಿ. ಫೋರ್ತ್ ಲೈನ್ ಆಫ್ ಬಾಮರ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 2, n2ಗೆ 6 ಕೊಡಿ. ಆಗ ನಿಮಗೆ ಈ ವ್ಯಾಲ್ಯೂ ಸಿಕ್ಬಿಡುತ್ತೆ. ಓಕೆನಾ? ಸೊ ಈ ಥರ ಪ್ಯಾಸ್ಕನ್ಗೆ ಬನ್ನಿ. ಈಗ ಫಸ್ಟ್ ಲೈನ್ ಆಫ್ ಪ್ಯಾಸ್ಕನ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 3, n2ಗೆ 4. ಸೆಕೆಂಡ್ ಲೈನ್ ಆಫ್ ಪ್ಯಾಸ್ಕನ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 3, n2ಗೆ 5. ಥರ್ಡ್ ಲೈನ್ ಆಫ್ ಪ್ಯಾಸ್ಕನ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 3, n2ಗೆ 6. ಫೋರ್ತ್ ಲೈನ್ ಆಫ್ ಪ್ಯಾಸ್ಕನ್ದು ವೇವ್ ಲೆಂತ್ ಬೇಕು ಅಂದರೆ n1ಗೆ 3, n2ಗೆ 7. ಈ ಥರ ಮಾಡ್ತಾ ಹೋದರೆ ನಿಮಗೆ ಪಾಸ್ಕನ್ ಲೈನ್ಸ್ದು ವೇವ್ ಲೆಂತ್ ಸಿಗ್ತಾ ಹೋಗುತ್ತೆ. ಇನ್ ಸೀರೀಸ್ ಲಿಮಿಟ್ ಆಫ್ ಪಾಸ್ಕನ್ ಬೇಕು ಅಂದರೆ n1ಗೆ 3, n2ಗೆ ಇನ್ಫಿನಿಟಿ ಕೊಡಿ. ನಿಮ್ಗಾಗ ಸೀರೀಸ್ ಲಿಮಿಟ್ ಅಥವಾ ಕೊನೆ ಲೈನ್ ಆಫ್ ಪಾಸ್ಕನ್ದು ವೇವ್ ಲೆಂತ್ ಸಿಗುತ್ತೆ. ಲಾಸ್ಟ್ ಲೈನ್ ಆಫ್ ಪಾಸ್ಕನ್ದು ವೇವ್ ಲೆಂತ್ ಸಿಗುತ್ತೆ. ಸೊ ಈ ಥರ ನಾವು ನಮ್ಮ ಸೀರೀಸ್ಗಳ ಲೈನ್ಸ್ಗಳ ವೇವ್ ಲೆಂತ್ಸ್ನ ಕಂಡುಹಿಡಿತಾ ಹೋಗ್ಬೋದು ಯೂಸಿಂಗ್ ರಿಡ್ಬರ್ಗ್ಸ್ ಫಾರ್ಮುಲಾ
ವಿಚ್ ಆರ್ ಸೇಮ್ ಆಸ್ ದಟ್ ಆಫ್ ಎಕ್ಸ್ಪೆರಿಮೆಂಟಲಿ ಮೆಷರ್ಡ್ ವ್ಯಾಲ್ಯೂಸ್. ಸೊ ಅದೇ ಥರ ಬ್ರ್ಯಾಕೆಟ್ ಸೀರೀಸ್ದು ಲೈನ್ಗಳ ವೇವ್ ಲೆಂತ್ ಬೇಕು ಅಂದರೆ N1ಗೆ 4 ಕೊಡಬೇಕು. ಫಸ್ಟ್ ಲೈನ್ ಬೇಕಂದರೆ N2ಗೆ 5, ಸೆಕೆಂಡ್ ಲೈನ್ ಬೇಕಂದರೆ N1ಗೆ 4, N2ಗೆ 6, ಥರ್ಡ್ ಲೈನ್ ಬೇಕಂದರೆ N1ಗೆ 4, N2ಗೆ 7, ಈ ಥರ. ಸೊ ಫಂಡ್ ಸೀರೀಸ್ದು ಲೈನ್ಗಳ ವೇವ್ ಲೆಂತ್ಸ್ನ ಈ ಫಾರ್ಮುಲಾದಿಂದ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾಗೆ N1ಗೆ 5 ಕೊಡಬೇಕು, N2ಗೆ 6, 7, 8 ಕೊಡ್ತಾ ಹೋಗಬೇಕು. ಅರ್ಥ ಆಯ್ತಲ್ಲ? ಸೊ ಒಂದು ಅಬ್ಸರ್ವ್ ಮಾಡಿ ನೀವು, ಲೈಮ್ಯಾನ್ ಸೀರೀಸ್ಗಳಿಗೆ N1 ವ್ಯಾಲ್ಯೂ 1 ಫಿಕ್ಸ್, ಅದು N2 ವ್ಯಾಲ್ಯೂ 2, 3, 4, 5, 6 ಆಗ್ತಾ ಹೋಗುತ್ತೆ. ಅದೇ ಥರ ಬಾಮರ್ ಸೀರೀಸ್ಗೆ N1 ವ್ಯಾಲ್ಯೂ 2, N2 ವ್ಯಾಲ್ಯೂ 3, 4, 5, 6, 7, 8 ಟಿಲ್ ಇನ್ಫಿನಿಟಿ ಹೋಗುತ್ತೆ. ಅದೇ ಥರ ಪಾಸ್ಕನ್ ಸೀರೀಸ್ಗೆ N1 ವ್ಯಾಲ್ಯೂ 3, N2 ವ್ಯಾಲ್ಯೂ 4, 5, 6, 7, 8, 9, 10 ಟಿಲ್ ಇನ್ಫಿನಿಟಿ. ಅದೇ ಥರ ಬ್ರ್ಯಾಕೆಟ್ ಸೀರೀಸ್ಗೆ N1 ವ್ಯಾಲ್ಯೂ 4, N2 ವ್ಯಾಲ್ಯೂ 5, 6, 7, 8, 9, 10 ಹಂಗೆ ಹೋಗ್ತಾ ಇರುತ್ತೆ ಟಿಲ್ ಇನ್ಫಿನಿಟಿ. ಫಂಡ್ ಸೀರೀಸ್ಗೆ N1 ವ್ಯಾಲ್ಯೂ 5, N2 ವ್ಯಾಲ್ಯೂ 6, 7, 8, 9, 10, 11, 12, 13 ಈ ಥರ ಹೋಗ್ತಾ ಇರುತ್ತೆ. ಸೊ ವಿ ಕ್ಯಾನ್ ಫೈಂಡ್ ದ ವೇವ್ ಲೆಂತ್ಸ್ ಆಫ್ ಆಲ್ ದ ಲೈನ್ಸ್ using this formula which are same as that of experimentally measured values. ಸೊ ಇಂತಹ ಫಾರ್ಮುಲಾಗಳನ್ನ ನಾವೇನಂತ ಕರಿತೀವಿ? ಎಂಪೈರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಎಂಪೈರಿಕಲ್ ಫಾರ್ಮುಲಾ ಅಂದರೆ ಜಸ್ಟ್ ನಮ್ಮ ಎಕ್ಸ್ಪೆರಿಮೆಂಟಲಿ ಪ್ರೊಡ್ಯೂಸ್ಡ್ ವ್ಯಾಲ್ಯೂಸ್ನ ಮತ್ತೆ ರಿಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಬಳಸುವಂತಹ ಫಾರ್ಮುಲಾಗಳನ್ನ ಎಂಪೈರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಇವುಗಳಿಗೆ ಯಾವುದೇ ರೀತಿಯ ಥಿಯರಿಟಿಕಲ್ ಬೇಸಿಸ್ ಇಲ್ಲ. ಜಸ್ಟ್ ಈ ಎಕ್ಸ್ಪೆರಿಮೆಂಟಲಿ ಮೆಷರ್ಡ್ ವ್ಯಾಲ್ಯೂಸ್ನ ಮ್ಯಾಚ್ ಮಾಡೋಕ್ಕೋಸ್ಕರ ಒಂದು ಫಾರ್ಮುಲಾ ಬರೆದಿದ್ದಾರೆ ಅಷ್ಟೇ ರಿಡ್ಬರ್ಗ್. ಇದು ಹೆಂಗೆ ಬಂತು? ಹಿ ಡಸಂಟ್ ನೋ ದ ಥಿಯರಿ ಬಿಹೈಂಡ್ ದಿಸ್ ಫಾರ್ಮುಲಾ. ಹಿ ಹ್ಯಾಸ್ ಸಿಂಪ್ಲಿ ರಿಟನ್ ದಟ್ ಫಾರ್ಮುಲಾ ಟು ಮ್ಯಾಚ್ ದಟ್ ಎಕ್ಸ್ಪೆರಿಮೆಂಟಲಿ ಮೆಷರ್ಡ್ ವ್ಯಾಲ್ಯೂಸ್ ಆರ್ ಟು ರಿಪ್ರೊಡ್ಯೂಸ್ ದಟ್ experimentally measured values. Such formulas are called as empirical formulas.